ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ವಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ಮಾತ್ರನೇ ಇದರ ಫಲ ಅನ್ನುವಂಥದ್ದು ನಿಮಗೆ ಸಿಗುವಂಥದ್ದು. ಬ್ರಹ್ಮ ಮುಹೂರ್ತದಲ್ಲಿ ಕ್ರಮಬದ್ಧವಾಗಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿದ್ದೇ ಆದರೆ ಕೇವಲ 3 ದಿನದ ಒಳಗಾಗಿ ನಿಮ್ಮ ಕೆಲಸ ಅನ್ನುವಂಥದ್ದು ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಈ ಒಂದು ಮಂತ್ರವನ್ನು ನಮ್ಮ ಸ್ನೇಹಿತರಿಗೆ ಹೇಳಿ ಅವ್ರಿಗೆ ಸಕ್ಸಸ್ ಅನ್ನುವಂಥದ್ದು ಸಿಕ್ಕಿದ ಮೇಲೇ ನಾನು ಈ ಮಂತ್ರವನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ವರಾಹಿ ಅಮ್ಮನ ಬಗ್ಗೆ ಯಾರೆಲ್ಲ ತಿಳ್ಕೊಳ್ಬೇಕು ಅಂತ ಇದ್ರೋ ಅವರೆಲ್ಲರೂ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ವಾರಾಹ್ಯ ತಾಯಿಯ 12 ನಾಮಗಳಲ್ಲೂ ಕೂಡ 12 ಒಂದು ಅರ್ಥಗಳಿದೆ. ಆ ಒಂದು 12 ನಾಮಗಳನ್ನು ಕೂಡ ನಾವು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಎಷ್ಟೋ ಒಂದು ಪಾಪಗಳು, ಕರ್ಮಗಳು ನಮಗೆ ಅದರಿಂದ ಏಳ್ಗೆ ಅನ್ನುವಂಥದ್ದು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಆ ಒಂದು ಇದನ್ನು ಕೂಡ ನಾನು ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಖಂಡಿತವಾಗ್ಲೂ ಯಾರಿಗೆಲ್ಲ ಟೈಮ್ ಇದು ನಾವು ಓದ್ತೀವಿ ಅನ್ನೋರಿದ್ರೆ ಖಂಡಿತವಾಗ್ಲೂ ವರಾಹಿ ಬಗ್ಗೆ ತಿಳ್ಕೊಳ್ಬಹುದು. ಇನ್ನೊಂದೇನಪ್ಪ ಅಂದರೆ ಈ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಇವಾಗ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ನಾನು ಮಂತ್ರವನ್ನು ಬರೆದು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನಾನು ಉಚ್ಚಾರಣೆ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಆ ಒಂದು ನೀವು ಬಾಯಿಂದ ಉಚ್ಚಾರಣೆ ಆದರೂ ಮಾಡಬಹುದು, ಇಲ್ಲ ಅಂತಂದರೆ ನೀವು ಕೈನಿಂದ ಬರೆದು ಕೂಡ ಬರೆದುಕೊಳ್ಬಹುದು. ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕಂದ್ರೆ ಕೇವಲ 3 ಬಾರಿ ಹೇಳಿದ್ರೆ ಸಾಕಾಗುತ್ತೆ, 3 ದಿನಗಳ ಕಾಲ. ಆದ್ದರಿಂದ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ. ಯಾವ್ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಯಾರೆಲ್ಲ ಕೆಲಸಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ, ನಮಗೆ ಕೆಲಸ ಇಲ್ಲ, ಜಾಬ್ ಬಗ್ಗೆ ಟ್ರೈ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಹೇಳ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ 3 ದಿನದಲ್ಲಿ ಒಳ್ಳೆಯ ಒಂದು ವಿಷಯ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ. ಇಲ್ಲಿ ಕೆಲಸ ಇದೆ ಬಾ ಅನ್ನೋಂಥ ಕರೆಯೋದು ಕೂಡ ನಿಮಗೆ ಆಗುತ್ತೆ. ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗಿದೆ, ಪ್ರಮೋಷನ್ ಅನ್ನೋವಂಥದ್ದು ಬೇಕು ಅಂತಂದರೆ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಅದು ಕೂಡ ನಿಮಗೆ ಕ್ರಮೇಣವಾಗಿ ನಿಮ್ಮ ಕಡೆಗೇ ವಾಲ್ಕೊಂಡು ಆ ಕೆಲಸ ಅನ್ನೋವಂಥದ್ದು ಕೂಡ ನಿಮಗೇ ಆಗೋವಂಥದ್ದು. ನೆಕ್ಸ್ಟು ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಸು, ಇವಾಗ ಸೊಪ್ಪಿನ ವ್ಯಾಪಾರ ಆಗಿರ್ಬೋದು, ಒಂದು ಪಾನಿಪುರಿ ಬಂಡಿ ಆಗಿರ್ಬೋದು, ಬೇಲ್ಪುರಿ ಬಂಡಿಗಳಾಗಿರಬಹುದು. ನಾವೊಂದು ಪಕ್ಕದಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದೀವಿ, ಹೊಸದಾಗಿ ಯಾರೋ ಬಂದು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ, ಅದರಿಂದ ನಮಗೆ ಸುಮ್ಮನೆ ಹಿಂಸೆ ಆಗ್ತಾ ಇದೆ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ, ದುಡಿಮೆನಲ್ಲಿ ನಮಗೆ ಲಾಭ ಕಾಣ್ತಾ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಅವರು ನಿಮಗೆ ಶತ್ರುಗಳಾಗಿರೋರು ಕೂಡ ಮಿತ್ರರು ಕೂಡ ಆಗ್ತಾರೆ. ಮಿತ್ರರಾದಾಗ ಅವ್ರ ಪಾಡ್ಗೆ ಅವ್ರನ್ನೇ ಸ್ವಲ್ಪ ಮುಂದಕ್ಕೆ ಹೋಗಿ ಅವ್ರ ಅಂಗಡಿಗಳು ಹಾಕೊಡೋದಾಗಿರ್ಬೋದು. ಈ ಥರ ಸಮಸ್ಯೆ ಇದ್ರೂ ಕೂಡ ಅದರಿಂದ ನೀವು ಆಚೆ ಕಡೆಗೆ ಬರಬಹುದು. ಭೂಮಿಗೆ ಸಂಬಂಧಪಟ್ಟಿರೋದು ಏನಾನ ವ್ಯಾಜ್ಯಗಳಿತ್ತು ಅಂತಂದರೆ, ನಿಮಗೆ ಇವಾಗ ಒಂದು ಸೈಟ್ ತೊಗೊಳ್ತಾ ಇರ್ತೀರ, ಅದು ಪೇಪರ್ಗಳು ಸರಿ ಇರೋದಿಲ್ಲ, ದುಡ್ಡು ಕೊಟ್ಟಿರ್ತೀರ, ದುಡ್ಡು ಆಚೆ ಬರ್ತಾ ಇರೋದಿಲ್ಲ, ಅಂಥದ್ದು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲ ಸೈಟನ್ನು ನಿಮ್ಮ ಕಡೆಗೆ ಆಗುತ್ತೆ, ಇಲ್ಲ ನೀವು ಕೊಟ್ಟಿರೋದು ದುಡ್ಡನ್ನು ವಾಪಸ್ ಬರೋವಂಥದ್ದಾಗುತ್ತೆ. ಹಾಗಾಗಿ ಇಲ್ಲ ಯಾರಿಗಾನ ಒಂದು ಸಾಲದ ರೂಪದಲ್ಲಿ ಒಂದು 5,000 10,000 ಕೊಟ್ಟಿರ್ತೀರಿ, ಕೋಟಿ ಗಟ್ಟಲೆ ಅಂದರೆ ಖಂಡಿತವಾಗ್ಲೂ ಟೈಮ್ ಹಿಡಿಯುತ್ತೆ. ಕೋಟಿ ಗಟ್ಟಲೆ ದುಡ್ಡು ಕೊಟ್ಟಿದ್ರೆ ಮತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ರೆ ಅದು ನೀವು ಕ್ರಮೇಣವಾಗಿ ಟೈಮ್ ಅನ್ನುವಂಥದ್ದು ಹಿಡಿಯುತ್ತೆ. ಕೋಟಿನ ವ್ಯಾಜ್ಯಗಳಿತ್ತು ಅಂದ್ರೂ ಕೂಡ ಟೈಮ್ ಹಿಡಿಯುತ್ತೆ. ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ನೀವು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆವಾಗ 1 ತಿಂಗಳು 2 ತಿಂಗಳು ಈ ಥರ ನೀವು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಬಂದಾಗ ಒಂದೊಂದೇ ಗಂಟುಗಳು ಓಪನ್ ಆಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು. ಆವಾಗ ಕೂಡ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ನಿಮಗೆ ಯಾರೆಲ್ಲ ನಿಮಗೆ ಶತ್ರುಗಳ ಬಾಧೆ ಅನ್ನುವಂಥದ್ದು ಆಗ್ತಾ ಇದೆ ಅವರು ಕೂಡ ನಿಮಗೆ ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ವಾರಾಹಿ ದೇವಸ್ಥಾನ ಎಲ್ಲಿ ಅಂತ ಕೇಳಿದ್ದೀರಿ, ನಾನು ನಿಮಗೆ ತುಂಬ ಸತಿ ತಿಳಿಸ್ಕೊಟ್ಟಿದ್ದೀನಿ. ಮಲ್ಲೇಶ್ವರಮಲ್ಲಿ ಇದೆ, ಇಲ್ಲೇ ಟಿನ್ ಫ್ಯಾಕ್ಟ್ರಿನಲ್ಲಿ ಇದೆ. ಮತ್ತು ಈ ರೀತಿಯಾಗಿ ತುಂಬ ನೀವು ಗೂಗಲ್ ಮಾಡಿದ್ರೆ ವಾರಾಹಿ ದೇವಸ್ಥಾನಗಳು ತುಂಬ ಅಂದರೆ ತುಂಬ ದೇವಸ್ಥಾನಗಳಿದೆ. ಮತ್ತು ಧರ್ಮಸ್ಥಳ ಹತ್ರಕ್ಕೂ ಕೂಡ ಒಂದು ವಾರಾಹಿ ದೇವಸ್ಥಾನ ಇದೆ ನೋಡಿ. ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ತೀರೋ ಅಷ್ಟು ಬಾರಿ, ಕೇವಲ 3 ಬಾರಿ ಹೇಳ್ಕೊಳ್ಳಿ. ಎಷ್ಟೆಷ್ಟೋ ಬಾರಿ ಹೇಳ್ಕೊಳೋದೇನು ಬೇಡ, ಕೇವಲ 3 ಬಾರಿ ಹೇಳ್ಕೊಳ್ಳಿ. 3 ದಿನದಲ್ಲಿ ಕೋರ್ಟ್ ಕೆಲಸ ಮತ್ತು ದೊಡ್ಡ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಇಷ್ಟೇ ಇವಾಗ ಏನು ಸಣ್ಣ ಪುಟ್ಟದಿತ್ತು ಅಂದರೆ ಕೇವಲ 3 ದಿನದಲ್ಲಿ ನಿಮಗೆ ಒಳ್ಳೆಯ ಒಂದು ಸಮಾಚಾರ ಅನ್ನೋವಂಥದ್ದು ನಿಮಗೆ ಬಂದು ತಿಳಿಸುತ್ತೆ. ಈ ಒಂದು ಮಂತ್ರವನ್ನು ನೀವು ಸ್ಕ್ರೀನ್ಶಾಟನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವಿಡಿಯೋದಲ್ಲಿನೇ ನೀವು ಕೇಳಿಕೊಂಡು
ಇದನ್ನು ನೀವು ಇದು ಮಾಡ್ಕೊಳ್ಬಹುದು, ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ಬೋದು. ನಾನು ಉಚ್ಚಾರಣೆ ಮಾಡೋ ಹಾಗಿಲ್ಲ, ಹಾಗಾಗಿ ಈ ಒಂದು ಮಂತ್ರವನ್ನು ನಾನು ಬರೆದಿದ್ದೀನಿ. ಖಂಡಿತವಾಗ್ಲೂ ನೀವು ಬುಕ್ಕಲ್ಲೂ ಸಹ ಬರ್ಕೊಳ್ಬಹುದು. ಈ ಒಂದು ಮಂತ್ರವನ್ನು ನೀವು ಯಾವ ರೀತಿಯಾಗಿ ಹೇಳ್ಕೊಳ್ಬೇಕಂದ್ರೆ, ಎಲ್ಲರಿಗೂ ಕೇಳೋ ರೀತಿಯಾಗಿ ಎಲ್ಲ ಹೇಳ್ಕೊಳ್ಳೋದೆಲ್ಲ ಏನು ಬೇಡ. ಮನಸ್ಸಿನಲ್ಲಿ ನೀವು ವರಾಹಿಯ ರೂಪವನ್ನು ನೀವು ಆಹ್ವಾನೆಯನ್ನು ಮನಸ್ಸಿನಲ್ಲೇ ವರಾಹಿ ಮುಂದೆನೇ ಕೂತಿದ್ದಾಳೆ ಅಂಥೇಳಿ ನೀವು ಅಂದ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶಾಂತವಾಗಿ ಇದನ್ನು ಆದಷ್ಟು ನೀವು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ನೀವು ಇಲ್ಲಾಂದರೆ ಅಲಾರಾಮನ್ನು ಇಟ್ಕೊಳ್ತಿರೋ ಆ ಒಂದು ಪರ್ಟಿಕ್ಯುಲರಾಗಿ ಟೈಮನ್ನು ನಾನು ತಂಬ್ಲೈನಲ್ಲಿ ಹಾಕಿರ್ತೀನಿ. 3:30ಯಿಂದ 5:30 ಒಳಗಡೆಗೆ ಈ ಒಂದು ಮಂತ್ರದ ಉಚ್ಚಾರಣೆ ಅನ್ನುವಂಥದ್ದು ಆಗಿರಬೇಕು. ನಿಮಗೆ ಸ್ನಾನ ಬೇಡ, ಪೂಜೆ ಬೇಡ, ವ್ರತ ಬೇಡ, ಉಪವಾಸ ಬೇಡ, ಏನೂ ಬೇಡ. ಆದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100ರಷ್ಟು ಕೆಲಸ ಆಗೋವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನೀವು ವರಾಹಿ ತಾಯಿಯನ್ನು ನಂಬಿದ್ರೆ ಸಾಕು, ತಾಯಿ ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಕಾಪಾಡ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೆಲ್ಲ ಒಂದು ವಾರಾಹಿಯ ತಾಯಿಯನ್ನು ಆರಾಧನೆಯನ್ನು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಜೈ ವಾರಾಹಿ ಅಂಥೇಳಿ ಒಂದು ಕಮೆಂಟನ್ನು ಹಾಕಿ. ಹೊಸದಾಗಿ ಯಾರಿಗಾನ ಸಂಕಷ್ಟಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಗೊತ್ತಿರೋದಿಲ್ಲ, ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ವಾರಾಹಿಯ ವಿಡಿಯೋಗಳನ್ನು ಶೇರ್ ಮಾಡಿ. ಅವರು ಕೂಡ ಒಂದು ಸಣ್ಣ ಮಂತ್ರದಿಂದ ಅವ್ರ ಜೀವನ ಕೂಡ ಒಂದು ರೀತಿಯಲ್ಲಿ ಬದಲಾವಣೆ ಆಯಿತು ಅಂತಂದರೆ ಅವರು ನಿಮ್ಮನ್ನು ಖಂಡಿತವಾಗ್ಲೂ ನೆನೆಸ್ಕೊಳ್ತಾರೆ. ಆ ಒಂದು ಪುಣ್ಯ ಫಲ ಕೂಡ ನಮಗೆ ಒಳ್ಳೆಯದಾಗುತ್ತೆ, ನಮಗೂ ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗುತ್ತೆ. ನಾವು ಯಾರಿಗಾನ ಒಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸಿದ್ರೆ ಆ ಥರ 2 ಪಟ್ಟಷ್ಟು ನಮಗೆ ಒಳ್ಳೆಯದಾಗುವಂಥದ್ದು. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋವಂಥದ್ದು ನಮ್ಮ ಹಿರಿಕರು ಅವ್ರು ಯಾಕೆ ಹೇಳಿದ್ದಾರೆ ಅಂದರೆ, ಲೋಕ ಎಲ್ಲ ಚೆನ್ನಾಗಿತ್ತು ಅಂದರೆ ನಾವು ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಯಾರು ಯಾವ ರೀತಿ ಕಷ್ಟ ಇರುತ್ತೆ ಅಂಥೇಳಿ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.